ಕರವೇ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂಗ್ಲಿಷ್ ಬೋರ್ಡ್ ಕಂಡಲ್ಲಿ ಕಲ್ಲು ಹೊಡಿತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಹೋರಾಟ ಇವತ್ತಿಗೆ ನಿಲ್ಲೋದಿಲ್ಲ, ಕನ್ನಡ ನಾಮಫಲಕವನ್ನು ಹಾಕುವವರೆಗೂ ಈ ಹೋರಾಟ ಮುಂದುವರಿಯುತ್ತೆ ಅಂತ ಅವರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರೂಪೇಶ್ ಶೆಟ್ಟಿ ಅವರ ನೇತೃತ್ವದಲ್ಲೂ ಕೂಡ ಕನ್ನಡ ಹೋರಾಟಗಾರರು ಪ್ರತಿಭಟನಾಕಾರರು ಏನು ಇಂಗ್ಲೀಷ್ ನಾಮಫಲಕಗಳಿದ್ದಾವೆ ಅವೆಲ್ಲವನ್ನು ಕೂಡ ಪುಡಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಲ್ಯಾಂಬರ್ಗಿನಿ ಸರ್ವಿಸ್ ಸೆಂಟರ್ದಾಗಿರ್ಬೋದು, ಹಾಗೆ ಇಲ್ಲಿ ಬರ್ಗರ್ ಕಿಂಗ್ದಾಗಿರ್ಬೋದು, ಎಲ್ಲವನ್ನೂ ಕೂಡ ಪುಡಿ ಮಾಡುವಂಥ ಕೆಲಸವನ್ನು, ಅಂದರೆ ನೀವು ಯಾಕೆ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಲಿಲ್ಲ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಅದನ್ನು ಹೊರತುಪಡಿಸಿ ನೀವು ಇಂಗ್ಲೀಷನ್ನು ಯಾಕೆ ಈ ರೀತಿಯಾಗಿ ಮೆರೆಸ್ತಾ ಇದ್ದೀರಿ, ನೀವು ಕರ್ನಾಟಕದವರಲ್ವ ಅನ್ನುವಂಥ ಪ್ರಶ್ನೆಯನ್ನು ಇವರೆಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು. ಜೊತೆಗೆ ಏನು ಆ ಇಂಗ್ಲೀಷ್ ನಾಮಫಲಕ ಏನಿದೆ ಅದನ್ನು ಪುಡಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ನೇರವಾಗಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಯಾಕೆ ಸರ್ ಹೋರಾಟ ಮಾಡ್ತಿದ್ರಿ? 60% ಕನ್ನಡ ಇರಬೇಕು ಅನ್ನುವಂಥ ಸೂಚನೆಯನ್ನು, ಆದೇಶವನ್ನು ಸರ್ಕಾರ ಕೂಡ ಕೊಡ್ತು, ಆದರೂ ಕೂಡ ಆಗ್ತಾ ಇಲ್ಲ. ಏನು ಹೇಳ್ತೀರಿ ಸರ್ ಹೋರಾಟಗಾರ? ಸರ್ ನನಗೆ ಒಂದು ಭಾಳ ನಾಚಿಕೆ ಅನಿಸುತ್ತೆ ಸರ್. ಇಲ್ಲಿ ಇರ್ತಕ್ಕಂಥ ಕೆಲವು ಅಂಗಡಿ ಮುಗ್ಗಟ್ಟುಗಳನ್ನ ಇಟ್ಕೊಂಡು ಎಲ್ಲಿಂದಲೋ ಬರ್ತಾರೆ ಸರ್, ಬಂದು ಇಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಇವ್ರು ಯಾರನ್ನು ಮೆಚ್ಚೋದಕ್ಕೆ ಇಂಗ್ಲೀಷ್ ಹಾಕ್ತಾರೆ, ಯಾರನ್ನು ಮೆಚ್ಚೋಕ್ಕೆ ಈ ರೀತಿ ದೊಡ್ಡದಲ್ಲಿ ಹಿಂದಿ ಇಂಗ್ಲೀಷ್ ದೊಡ್ಡದಾಗ. ಇದೇನು ಕರ್ನಾಟಕನ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಸರ್. ಇವ್ರಿಗೆ ಸರ್ಕಾರದ ಆದೇಶ ಇದೆ. BBMP ಅವರು, ನಾನು ಈ ಮೂಲಕ ಕೇಳ್ತೀನಿ, BBMP ಯಾರೋ ಹೆಲ್ತ್ ಇನ್ಸ್ಪೆಕ್ಟರ್ 8 ವಲಯದವ್ರು ಏನಿದ್ದೀರಾ, ನಿಜಕ್ಕೂ ನಿಮಗೆ ನಾಚಿಕೆ ಆಗಬೇಕು. ನೀವು ಅನುಮತಿ ಕೊಡಬೇಕಾದ್ರೆ ಏನು ಹೇಳಿ ಅನುಮತಿ ಕೊಟ್ಟರೆ, ಏನಾದ್ರು ಈಸ್ಕೊಂಡು ನೀವು ಅವರಿಗೆ ಇಂಗ್ಲೀಷ್ ಹಾಕೊಳ್ಳಿ ಅಂತ ಹೇಳಿದ್ರ ಸರ್? ಇಲ್ಲಿ ಸಂಪೂರ್ಣವಾಗಿ ನೀವೇ ನೋಡ್ತಾ ಇದ್ದೀರಾ. ಎಷ್ಟು ಬೇಸರ ಆಗುತ್ತೆ, ಎಷ್ಟು ನೋವಾಗುತ್ತೆ. ನಿಜಕ್ಕೂ ಹೇಳ್ತೇನೆ, ನಿಮಗೆ ಶಾಪ್ ಓನರ್ಗಳಿಗೆ ನಿಮಗೆ ನಾಚಿಕೆ ಆಗಬೇಕು. ನಿಮಗೆ ಮಾನ ಮರ್ಯಾದೆ ಏನೂ ಇಲ್ಲ. ನಿಮಗೆ ನೀವು ಅನ್ನ ತಿನ್ನೋಕ್ಕೂ ಲಾಯಕ್ಕಿಲ್ಲ. ನೀವು ಕನ್ನಡವನ್ನು ಮೂಲೆ ಗುಂಪು ಮಾಡಿದ್ರೆ ಅರ್ಥ ಏನ್ರಿ? ಕರ್ನಾಟಕದಲ್ಲಿ ಕನ್ನಡ ಸಾಯಿಸ್ತಾ ಇರೋದು ಯಾರೋ ಬೇರೆಯವರಲ್ಲ, ಇಲ್ಲಿ ಬಂದಿರ್ತಕ್ಕಂಥವ್ರು ಕರ್ನಾಟಕ ಸಹ. ಆ ಉದ್ದೇಶದಿಂದ ಸರ್ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನು ನಡೀತಾ ಇದೆ, ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಇಡೀ ಬೆಂಗಳೂರಲ್ಲಿ ಸರ್ ಇವತ್ತು ಒಂದು ರಣರಂಗ ಆಗಿದೆ. ಇದು ಖಾಲಿ ಬೆಂಗಳೂರಿಗಷ್ಟೇ ಸೀಮಿತ ಆಗಿರಬಾರ್ದು, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸರ್. ನಮಗೆ ಮುಖ್ಯವಾಗಿ ಈಗ ನೋಡಿ, ಹೊಸೂರು ರೋಡ್ ಬಿಟ್ಟು ಹೋಯ್ತಿದ್ದಂಗೆ ಸರ್, ನಾವೆಲ್ಲರೂ ತಮಿಳ್ನಾಡು ಕಡೆಗೆ ಹೋದ್ರೆ ನೀವು ರೋಡಲ್ಲಿ ನಿಂತ್ಕೊಂಡು ನೋಡಿದ್ರೆ ಸರ್, ನೀವು ಅಲ್ಲಿ ಹೆಂಗೆ ಹಾಕಿರ್ತಾರೆ ಅಲ್ಲಿ ಅವ್ರ ಭಾಷೆನ ಅಂತಂದರೆ, ನಿಮ್ಗೆ ಬರದೇ ಹೋದ್ರೂ ಕಲ್ತ್ಬಿಡ್ಬೇಕು, ಮಾತಾಡಬೇಕು ಅಂತ ಅನ್ಸುತ್ತೆ. ಇಲ್ಲಿ ನಾವು ಇಲ್ಲಿ ಇಂಗ್ಲೀಷ್ ಎಲ್ಲ ನೋಡಿದಾಗ ಇಲ್ಲೇನು ಕನ್ನಡ ನಡೆಯಲ್ವೇನೋ? ಹೊರಗಿನಿಂದ ಬಂದವರು ಥಿಂಕ್ ಮಾಡಿ 10 ವರ್ಷ 20 ವರ್ಷದಿಂದ ಇಲ್ಲೇ ಇರ್ತಾರೆ ಸರ್. ಒಂದು ನೆಟ್ಗೆ ಒಂದು 60-70% ಕನ್ನಡ ಬಳಸಿ ನಾವು ಈ ನೆಲಕ್ಕೆ ಒಂದು ಗೌರವ ಕೊಡೋ ಅನ್ನೋ ಒಂದು ಯೋಗ್ಯತೆ ಅವ್ರಿಗಿಲ್ಲ. ಎಷ್ಟು ಸತಿ ಅಂತ ಮನವಿ ಮಾಡೋದು ಸರ್? ಎಷ್ಟೋ ಜನ ಅನ್ಕೋತಾರೆ ಬಂದು ಏಕಾಏಕಿ ಇದನ್ನು ತೆಗಿತಾ ಇದ್ದಾರೆ ಅಂತ. ಇಲ್ಲ, ಈ ಮುಂಚೆ ಹಲವಾರು ವರ್ಷಗಳಿಂದ ಮನವಿ ಕೊಟ್ಟಿರ್ತೀವಿ, ಹೇಳಿರ್ತೀವಿ ಕನ್ನಡ ಹಾಕಿ ಅಂತಂದರೆ. ಕೆಲವ್ರು ಹೇಳ್ತಾರೆ, ನೀವು ಮಾತ್ರ ಕನ್ನಡಿಗರ, ನಾವು ಕನ್ನಡಿಗರಲ್ವ? ಈ ಡೈಲಾಗ್ ಎಲ್ಲ ಹೊಡಿತಾರೆ ಸರ್. ಈಗ ಇವ್ರು ನಿಜಕ್ಕೂ ಕನ್ನಡಿಗರಾಗಿದ್ದರೆ ಹಾಕಬೇಕಿತ್ತು ಕನ್ನಡನ. ಆ ದೃಷ್ಟಿಯಿಂದ ಇವತ್ತು ದೊಡ್ಡ ಅಭಿಯಾನ ಇಡೀ ಬೆಂಗಳೂರಲ್ಲಿ ನಡೀತಾ ಇದೆ. ಇವತ್ತು ಈ ರೋಡು, ಇದು ಹುಣಸಮಾರ್ನಹಳ್ಳಿ ಯಲಹಂಕ ಮುಖ್ಯ ರಸ್ತೆಯಲ್ಲಿ ಇವತ್ತು ಒಂದು ಅಭಿಯಾನ ನಡೀತಾ ಇದೆ. ಸೊ ವಿಶೇಷವಾಗಿ ನಾನು ಮಾಧ್ಯಮ ಮಿತ್ರರಿಗೆ ಇವತ್ತಿನ ಕನ್ನಡದ ಹೋರಾಟಕ್ಕೆ ನೀವು ಬೆಂಬಲ ಕೊಟ್ಟಿರೋದಕ್ಕೆ ನಮ್ಮೆಲ್ಲ ಕನ್ನಡ ಪರ ಹೋರಾಟಗಾರರಿಂದ ನಿಮಗೆ ಧನ್ಯವಾದ ಸಲ್ಲಿಸ್ತೀನಿ. ಅಭಿಯಾನ ಅಂತ ಹೇಳ್ತಿದ್ರಿ, ಆದರೆ ರ್ಯಾಲಿ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಪೊಲೀಸರು ಕೂಡ ತಡೆ ಓಡ್ತಿದ್ದಾರೆ, ಎಲ್ಲೂ ಕೂಡ ಬಿಡ್ತಾ ಇಲ್ಲ. ಏನು ಹೇಳ್ತೀರಿ ಸರ್? ಈಗ ನೀವು ರ್ಯಾಲಿ ನಾವು ಕಬ್ಬನ್ ಪಾರ್ಕ್ವರೆಗೂ ಹೋಗ್ತೀವಿ ಅಂತ ಹೇಳ್ತಿದ್ರೆ, ಆದರೆ ತಡಿತಾ ಇದ್ದಾರೆ. ನನಗೆ ಇನ್ನೊಂದು ನಮ್ಮ ಮಾನ್ಯ ಪೊಲೀಸ್ ವ್ಯವಸ್ಥೆಗೆ ಹೇಳ್ತೀನಿ, ದಯಮಾಡಿ ನಿಮ್ಮ ಮೂಲಕ ಮಾನ್ಯ ಕಮಿಷನ್ ಸಾಹೇಬ್ರೆ, ನೀವು BBMP ಆಫೀಸರ್ಗೆ ದಯಮಾಡಿ ಒಂದು ಲೆಟರ್ನ ಬರ್ರಿ. ಲೆಟರ್ನ ಬರೆದು ಈ ಥರ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ದಯಮಾಡಿ ನಿಮ್ಮ BBMP ಕಡೆಯಿಂದ ನೀವು ಏನಿದೆ ಫಲಕಗಳಿಗೆ ನೀವು ಸರಿಯಾದ ರೀತಿಯಲ್ಲಿ ಒಂದು ಕಾನೂನು ಮಾಡಿ ಒಂದು ನ್ಯಾಯವಾದ ದೊರಕಿಸ್ಕೊಡ್ಬೇಕು ಕನ್ನಡಿಗರಿಗಿಲ್ಲ ಅಂತ ನಮಗೆ ಸಮಸ್ಯೆ ಅಂತ ಹೇಳಿ. ಎರಡನೇದು, ಯಾರೆಲ್ಲ ಬೋರ್ಡ್ಗಳನ್ನ ಮಾಡ್ತಾರೆ ನೋಡಿ, ಒಂದು ಅಂಗಡಿಗಳಿದೆ ಯಾವುದೋ ಫಲಕಗಳನ್ನ ಮಾಡೋಕ್ಕೆ ಅಂದ್ಬಿಟ್ಟೆ ಬೆಂಗಳೂರಲ್ಲಿ 100 ಅಂಗಡಿಗಳಿದೆ. ಎಲ್ಲ ಅಂಗಡಿಗಳಿಗೂ ಸರ್ ನೋಟಿಸ್ ಕೊಟ್ಬಿಟ್ರೆ ಈ ಸಮಸ್ಯೆನೇ ಇರಲ್ಲ. ಯಾರೇ ಬೋರ್ಡ್ ಮಾಡ್ಸೋಕೆ ಹೋಗ್ತಾರೆ ಅಂದ್ಕೊಳ್ಳಿ ಅಂಗಡಿಗೆ, ಅಲ್ಲೇ ಅಂಗಡಿಯವನೇ ಹೇಳ್ಬಿಡ್ಬೇಕು, ನೋಡಿ ಸರ್ 60% ಆದರೆ ನಾನು ಹಾಕ್ತೀನಿ ಬೋರ್ಡು, ಇಲ್ಲಾಂದ್ರೆ ಇಲ್ಲ, ನಮ್ಗೆ ಆದೇಶ ಬಂದಿದೆ. ಅವನೇ BBMP ದಲ್ಲಿ ತೋರಿಸ್ಬಿಟ್ರೆ ಮುಗೀತು. ಆಮೇಲೆ ಇನ್ನೊಂದು, ಈಗ ಒಂದು ಆದೇಶ ಮಾಡಿದ್ದಾರೆ ಸರ್, ಏನು ಗೊತ್ತಾ? ನಾವು ಹೋಗಿ ಬೋರ್ಡ್ ನೋಡ್ಬಿಟ್ಟು ಹುಡುಕ್ಬಿಟ್ಟು ಎಲ್ಲೆಲ್ಲಿದೆ ಅಂತ ನೋಟಿಸ್ ಕೊಡ್ತೀವಿ ಅಂತ. ನೀವು ಹಂಗೆ ಮಾಡಬೇಡಿ, ಒಂದು ಆ್ಯಪ್ ಕ್ರಿಯೇಟ್ ಮಾಡಿ. ಯಾರು ಬೋರ್ಡ್ ಹಾಕ್ತಾರೆ 1,500 2,000 ಬೇಡ, 10,000 15,000 ಫೈನ್ ಹಾಕಿ. ಯಾರು ಫೋಟೋ ಕಳಿಸ್ತಾನಲ್ಲ ಅವ್ನಿಗೆ 1,000 ಕೊಡಿ. ಅದೇ ಕೆಲಸ ಬೇಕಾದ್ರೆ ಇಡೀ ಬೆಂಗಳೂರಲ್ಲಿ ಎಲ್ಲ ಕಡೆ ಬೇಕಾದ್ರೆ ಏನೇನು ಇಂಗ್ಲೀಷ್ ಬೋರ್ಡ್ ಇದೆ ಎಲ್ಲ ನಮ್ಮ ಹುಡುಗರುಗಳ ಎಲ್ಲನೂ ಕಳಿಸ್ಬಿಡ್ತಾರೆ ಸರ್ ಅವ್ರಿಗೆ. ಈ ಥರದ್ದು ಮಾಡಬೇಕು. ದಯವಿಟ್ಟು ರ್ಯಾಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಪೊಲೀಸ್ನವರು. ನಾವು ಏನು ರ್ಯಾಲಿ ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಇರ್ತಕ್ಕಂಥ ಯಾರು ವಿರುದ್ಧ ಅಲ್ಲ ಸರ್, ನಾವು ನಮ್ಮ ಭಾಷೆನ ನಾವು ಕೇಳೋದಕ್ಕೆ ರ್ಯಾಲಿ ಮಾಡ್ತಾ ಇದ್ದೀವಿ ಅಷ್ಟೇ ಸರ್. ಈಗ CM ಹೇಳಿದ್ದಾರೆ, ಅಂದರೆ ಟೈಮ್ ಬೇಕು ಅನ್ನೋದು. ಈಗ ಮಾಲ್ ನಾವು ಮಾತಾಡ್ಸಿದ್ವಿ, ಬೇರೆಯವ್ರು ಮಾತಾಡ್ಸಿದ್ವಿ, ನಮಗೆ ಟೈಮೇ ಕೊಡ್ದಂಗೆ ಹೆಂಗೆ ಇದು ಮಾಡ್ತೀರಿ ನೀವು? 60% ಅಂತ ಹೇಳಿದ್ದಾರೆ, CM ಸೂಚನೆ ಕೊಟ್ಟಿದ್ದಾರೆ, ಟೈಮ್ ಕೊಡಿ ಹಾಕ್ತೀವಿ ಅಂತಿದ್ದಾರೆ.
ಇನ್ನೊಂದು ಏನು ಗೊತ್ತಾ ಸರ್, ಇವತ್ತು ಕೆಲವ್ರು ಏನು ಮಾಡಿದ್ದಾರೆ ಗೊತ್ತಾ, ನೀವು ಟೈಮ್ ಕೊಟ್ಟರು ನಾವು ಹಾಕಲ್ಲ ಅನ್ನೋದು ದೊಡ್ಡ. ಈಗ ಮಾಲಾಪೇಶದವ್ರು ನೀವೇ ನೋಡಿದ್ರಲ್ವಾ, ಅವ್ರು ಏನಾದರೂ ಸರಿಯಾಗಿ ಬಳಕೆ ಮಾಡಿಬಿಟ್ಟಿದ್ದಾರೆ ಕನ್ನಡ, ನನ್ನ ಮಟ್ಟಿಗೆ ಈ ಲೆವೆಲ್ಗೆ ಹೋರಾಟ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಇವತ್ತು ರಕ್ಷಣಾ ವೇದಿಕೆಯ ನಾರಾಯಣಗೌಡ್ರ ಮೇಲೆ ಕೇಸ್ ಆಗಿರ್ತಕ್ಕಂಥದ್ದು, ಅವ್ರೇನು ಬೇರೆಯವರಲ್ಲ ಸರ್, ಅವರು ನಮ್ಮ ಹೋರಾಟಗಾರರೇ, ನಮ್ಮ ಕನ್ನಡ ಹೋರಾಟಗಾರರೇ, ಅವ್ರನ್ನ ನಾವು ಬಿಟ್ಕೊಡೋದಕ್ಕಾಗಲ್ಲ. ಇವತ್ತು ಒಂದು ಹೇಳ್ತೀನಿ ಕೇಳಿ, ಈ ಥರ ನಿರಂತರವಾಗಿ ಏನು ದೌರ್ಜನ್ಯ ಕನ್ನಡಿಗರ ಮೇಲೆ ನಡೀತಾ ಇದೆ, ಇದು 2008 ಅವಾಗಲಿಂದನೂ ಕೊಟ್ಕೊಂಡು ಬಂದಿದ್ದಾರೆ ಸರ್. ಯಾವಾಗ ಇದು ಬಗ್ಗಲ್ಲ ಇವರು, ಅವಾಗ ವಿಧಿ ಇಲ್ಲದೆ ಇವತ್ತು ನಾವೆಲ್ಲರೂ ಹೋರಾಟಕ್ಕೆ ಇಳಿಲೇಬೇಕಾಗಿದೆ. ಇದು ಇಲ್ಲಿಗೆ ಮುಟ್ಟಲ್ಲ. ಇವತ್ತು ಒಂದಿನ ಮಾಡ್ಬಿಟ್ಟು ಸುಮ್ಮನಿರ್ತಾರೆ ಅಂತ ಏನಾದ್ರು ಅಂದ್ಕೊಂಡಿದ್ರೆ ಅದು ಸುಳ್ಳು. ನಿರಂತರವಾಗಿ ಎಲ್ಲಿವರೆಗೆ ಪ್ರತಿ ಅಂಗಡಿಗಳಲ್ಲೂ, ಪ್ರತಿ ಹೋಟೆಲ್ಲು, ಪ್ರತಿ ಮಾಲ್ಗಳಲ್ಲಿ ಒಳಭಾಗ ಬರೀ ಹೊರಭಾಗದಲ್ಲಿ ಹಾಕ್ಬಿಟ್ರೆ ಒಪ್ಪಲ್ಲ ಸರ್. ನಾವು ಒಳಗಡೆನೂ ನೀವು 60% ಕನ್ನಡ ಹಾಕಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರ ಎಲ್ಲ ಹೋರಾಟಗಾರರು ಭಾಗವಹಿಸ್ತೀವಿ ಸರ್. ಅಂದ್ರೆ ಇವತ್ತಿಗೆ ಸೀಮಿತವಾಗಿಲ್ಲ ಈ ತರದ ಅಭಿಯಾನ ಆಗಿರಲಿ, ಹೋರಾಟ. ಇವತ್ತು ಒಂದಿನ ಹೋರಾಟ ಮಾಡ್ಬಿಟ್ಟು ಮನೇಲಿ ಕೂತ್ಕೋತಾರೆ ಅಂತ ನೀವೇನಾರು ಅನ್ಕೊಂಡ್ರೆ ಇಲ್ಲ. ಈಗ 30ನೇ ತಾರೀಕು HSR ಲೇಔಟಲ್ಲಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಮಾಡ್ತಾ ಇದೀವಿ ಸರ್. ಅಂದ್ರೆ ಬೇರೆ ಸಂಘಟನೆಗಳು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅವ್ರವ್ರ ವ್ಯಾಪ್ತಿಯಲ್ಲಿ. ಅಂದ್ರೆ ಇವತ್ತು ಒಂದಿನಕ್ಕೆ ಸೀಮಿತ ಅಲ್ಲ, ಇದು ನಿರಂತರವಾಗಿ ಎಲ್ಲಿವರೆಗೆ ನಮ್ಗೆ ಎಲ್ಲಿ ನೋಡಿದ್ರು ಕನ್ನಡ ಕಾಣಿಸುತ್ತೆ ಅಲ್ಲಿವರೆಗೂ ಹೋರಾಟ ಸರ್. ಈಗ ನಾರಾಯಣಗೌಡರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈಗ ಹೋರಾಟವನ್ನ ಮುಂದುವರಿಸ್ತೀರಾ ಹೇಗೆ ಅಂತ ಸರ್? ನೀವೇ ನೋಡ್ತಾ ಇದ್ದೀರಲ್ಲ, ಅವ್ರು ಅರೆಸ್ಟ್ ಮಾಡಿದ್ರು ಕರೆಕ್ಟು, ಅದನ್ನ ನಾವು ಏನು ಮಾಡೋದಕ್ಕಾಗಲ್ಲ. ಕಾನೂನು ರೀತಿಯಲ್ಲಿ ಅವರು ಅರೆಸ್ಟ್ ಮಾಡಬೇಕಿಲ್ಲ, ರ್ಯಾಲಿ ಮಾಡಿ. ಬಟ್ ಬರೋರು ಬರ್ತಾನೆ ಇದ್ದಾರೆ ಹೋರಾಟಗಾರರು. ನಾವು ಹೋಗ್ತಾನೆ ಇದೀವಿ, ಎಲ್ಲೆಲ್ಲಿ ಇಂಗ್ಲೀಷ್ ಇದೆ, ಎಲ್ಲೆಲ್ಲಿ ಬೇರೆ ಭಾಷೆ ಫಲಕಗಳಿದೆ, ಅಲ್ಲೆಲ್ಲ ಕೇಳ್ಕೊಂಡು ಹೋಗ್ತಾ ಇದೀವಿ. ಇದು ಖಾಲಿ ಇಲ್ಲಿಗಷ್ಟೇ ಅಲ್ಲ, ಎಲ್ಲ ಕಡೆ ನಡೀತಾ ಇದೆ ಸರ್. ಧನ್ಯವಾದ. ಓಕೆ, ಇದು ರೂಪೇಶ್ ಅವರ ಮಾತುಗಳು. ಇವತ್ತಿಗೆ ಸೀಮಿತವಾಗಿಲ್ಲ ನಮ್ಮ ಹೋರಾಟ ಮುಂದುವರಿಯುತ್ತೆ. ಬೆಂಗಳೂರಿನಲ್ಲಿ ನಾಮಫಲಕವನ್ನು ಕನ್ನಡದಲ್ಲೇ ಹಾಕಬೇಕು. ಒಳಗಡೆ ಅಂದರೆ ಮುಖ್ಯ ಅಂದರೆ ಪ್ರಮುಖ ದ್ವಾರಗಳಲ್ಲಿ ಹಾಕುವಂಥದ್ದು ಅದಲ್ಲ, ಒಳಗಡೆಯೂ ಕೂಡ ನಾಮಫಲಕವನ್ನು ಬದಲಾಯಿಸಬೇಕು, ಕನ್ನಡವನ್ನು ಹಾಕಬೇಕು ಅನ್ನುವಂಥ ಒತ್ತಾಯವನ್ನು ಇವರೆಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ಮಾಡಬೇಕು. ಈ ಕೆಲಸ ಆಗದೇ ಇದ್ದರೆ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ರೂಪೇಶ್ ಅವರು ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆಗೆ ಮಾದೇಶ್ ಅನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.